ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹೂಕೋಸು ಪಲ್ಯ ಮಾಡುವ ವಿಧಾನ ನೋಡುವ. ಈ ಪಲ್ಯ ಮಾಡೋದು ತುಂಬಾ ಸುಲಭ. ಇದು ಚಪಾತಿ ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸೈಡ್ ಡಿಶ್ ಆಗಿ ಇದನ್ನು ತಗೋಬೋದು. ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಗೋಬಿ ಮಂಚೂರಿ ತುಂಬ ಸಲ ತಿಂದಿರ್ಬೋದು, ಆದರೆ ಈ ರೀತಿ ಒಮ್ಮೆ ಪಲ್ಯ ಮಾಡಿ ನೋಡಿ. ಇದನ್ನು ಕೂಡ ಗೋಬಿ ಮಂಚೂರಿ ಥರನೇ ಹಾಗೆ ತಿನ್ಬೋದು. ಇಲ್ಲಿ ನಾನು ಒಂದು ದೊಡ್ಡ ಕಾಲಿಫ್ಲವರ್ ತಗೊಂಡಿದ್ದೇನೆ, ಹೂಕೋಸು. ಇದನ್ನೀಗ ಕಟ್ ಮಾಡಿ ಇದರಲ್ಲಿ ಕೆಲವು ಸಲ ಹುಳ ಇರ್ತದೆ ನೋಡಿ, ಈಗೇನು ಬಿಡಿಸಿಕೊಳ್ಳಿ. ಈಗ ಹೂಕೋಸು ಮಾರ್ಕೆಟಲ್ಲಿ ತುಂಬ ಬರ್ತದೆ, ಹಾಗಾಗಿ ಸ್ವಲ್ಪ ಹುಳ ಎಲ್ಲ ಕಡಿಮೆ ಇದೆ, ಅಷ್ಟು ಹುಳ ಇಲ್ಲ ಈ ಸೀಸನಲ್ಲಿ. ನೋಡಿ, ನಾನು ಇದನ್ನು ಈ ಸೈಜಿಗೆ ಈ ರೀತಿಯಲ್ಲಿ ಕಟ್ ಮಾಡಿ ಇಟ್ಟಿದ್ದೇನೆ. ತುಂಬ ದೊಡ್ಡನೂ ಅಲ್ಲ, ತುಂಬ ಚಿಕ್ಕದೂ ಅಲ್ಲ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡಿದ್ದೇನೆ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡಿದ್ದೇನೆ. ಇದಕ್ಕೆ 1 ಚಮಚ ಉಪ್ಪು ಹಾಕಿ ಈಗ ನಾವು ಬೇಡಿಸಿಟ್ಟ ಈ ಎಲ್ಲ ಹೂಕೋಸನ್ನು ಈ ಬಿಸಿ ನೀರಿಗೆ ಹಾಕಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಳ್ಳಿ. ಉಪ್ಪು ನೀರಲ್ಲಿ ಮತ್ತು ಬಿಸಿ ನೀರಿಗೆ ಈ ಹುಳ ಇದ್ದರೆ ಬಿಟ್ಟು ಕೊಡ್ತದೆ. ನೀರು ಜಾಸ್ತಿ ಬಿಸಿ ಮಾಡೋದು ಬೇಡ, ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡ್ರೆ ಸಾಕು. ಈಗ ಇದನ್ನು 5 ನಿಮಿಷ ಹೀಗೆ ಇಡುವ. ಈಗ ನೋಡಿ, ಇದನ್ನಿಟ್ಟು 5 ನಿಮಿಷ ಆಗಿದೆ. ಈಗ ಇದನ್ನು 4-5 ಸಲ ನೀರಿನಲ್ಲಿ ತೊಳೆದು ನೋಡಿ, ನಾನಿಲ್ಲಿ ಈ ಥರ ಸ್ಟ್ರೈನರ್ಗೆ ಹಾಕಿಕೊಳ್ತೇನೆ. ಇದರಲ್ಲಿ ಸ್ವಲ್ಪ ನೀರು ಇರಬಾರ್ದು, ಇದನ್ನು ತೊಳೆದು ಸ್ಟ್ರೈನರ್ಗೆ ಹಾಕಿಕೊಳ್ಬೇಕು. ನಾನಿಲ್ಲಿ ಸ್ಟ್ರೈನರ್ಗೆ ಹಾಕಿಕೊಂಡಿದ್ದೇನೆ. ಈಗ ಇಲ್ಲಿ ಒಂದು ಕಡಾಯಿಯನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ 3 ಟೇಬಲ್ ಸ್ಪೂನ್ನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ. ಇದಕ್ಕೆ ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಜಾಸ್ತಿನ ಹಾಕಿಕೊಳ್ಬೇಕು. ಹಾಗೆಯೇ 2 ಉದ್ದಕ್ಕೆ ಕಟ್ ಮಾಡಿ ಈರುಳ್ಳಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಕೆಂಪಾಗಿ ಸ್ವಲ್ಪ ಫ್ರೈ ಆಗುವ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಈಗ ನೋಡಿ, ಈರುಳ್ಳಿ ಕೆಂಪಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ 1 ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದನ್ನು 1 ನಿಮಿಷದವರೆಗೆ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ 1 ನಿಮಿಷ ಫ್ರೈ ಆದ ನಂತರ ಇದಕ್ಕೆ 1/4 ಚಮಚ ಗರಂ ಮಸಾಲ ಪುಡಿ, ಹಾಗೆಯೇ 1/4 ಚಮಚ ಅರಶಿನ ಪುಡಿ ಹಾಕಿದ್ದೇನೆ. ಹಾಗೆಯೇ 2 ಚಮಚ ಮಸಾಲ ಪುಡಿ. ಈ ಮಸಾಲ ಪುಡಿ ಇದ್ದರೆ ಎಲ್ಲ ಅಡುಗೆ ಸುಲಭದಲ್ಲಿ ಮಾಡ್ಬೋದು. ಈ ಮಸಾಲ ಪುಡಿ ಮಾಡುವ ವಿಡಿಯೋ ನನ್ನ ಚಾನಲ್ನಲ್ಲಿ ಇದೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೇನೆ, ನೋಡೋದವರು ಒಂದು ಸಲ ನೋಡಿ. ಈ ಮಸಾಲೆ ಹಾಕುವಾಗ ಗ್ಯಾಸ್ ಫ್ಲೇಮ್ ಫುಲ್ಲು ಸ್ಲೋವಲ್ಲಿ ಇರಬೇಕು, ಜಾಸ್ತಿ ಫಾಸ್ಟ್ ಇಡಲಿಕ್ಕಿಲ್ಲ, ಬೇಗನೆ ಕಪ್ಪಾಗಿ ಬಿಡ್ತದೆ ಮಸಾಲೆ ಎಲ್ಲ. ಮಸಾಲೆಯನ್ನು ಸ್ವಲ್ಪ 1-2 ಸುತ್ತ ಆಚೆ ಈಚೆ ಮಾಡಿ ಫ್ರೈ ಮಾಡಿದರೆ ಸಾಕು. ಅನಂತರ ತಕ್ಷಣ ಇದಕ್ಕೆ 3 ಕಟ್ ಮಾಡಿದ ಟೊಮೊಟೊ ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ಟೊಮೊಟೊ ಜಾಸ್ತಿನೇ ಹಾಕಬೇಕು, ಹಾಗಾಗಿ ನಾನು ಇಲ್ಲಿ ದೊಡ್ಡ ಸೈಜಿನ 3 ಟೊಮೊಟೊ ಕಟ್ ಮಾಡಿ ಹಾಕಿದ್ದೇನೆ. ಈಗ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಸೇರಿಸಿಕೊಳ್ಳುವ. ಉಪ್ಪು ಸೇರಿಸಿದರೆ ಟೊಮೊಟೊ ಬೇಗನೆ ನೀರಾಗಿ ಬೇಗನೆ ಫ್ರೈ ಆಗ್ತದೆ. ಮಸಾಲ ಪುಡಿ ಇಲ್ಲದಿದ್ದರೆ ಈ ರೀತಿಯೂ ಮಸಾಲ ಮಾಡಿ ಹಾಕ್ಬೋದು. 1 ಚಮಚ ಕೊತ್ತಂಬರಿ ಬೀಜ, 5 ಬ್ಯಾಡಗಿ ಮೆಣಸು, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಕಾಳು ಮೆಣಸು, ಲೆಕ್ಕ ಮಾಡಿ 4-5 ಮೆಂತೆಕಾಳು ಹಾಕಿ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಆ ನಂತರ ಮಿಕ್ಸಿಯಲ್ಲಿ ಪುಡಿ ಮಾಡಿ ಹಾಕಿ. ಸ್ಪೂನ್ ಅಂದರೆ ನಾವು ತಿಂಡಿ ತಿನ್ನುವ ದೊಡ್ಡ ಸ್ಪೂನು. ಈಗ ನೋಡಿ, ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ಕ್ಲೀನ್ ಮಾಡಿಟ್ಟ ಈ ಹೂಕೋಸನ್ನು ಕೂಡ ಇದರ ಜೊತೆನೇ ಹಾಕಿಕೊಳ್ಬೇಕು. ಇದಕ್ಕಿನ್ನು ಸ್ವಲ್ಪನೂ ನೀರು ಹಾಕಲಿಕ್ಕಿಲ್ಲ, ಇದು ಬೇಯ್ತಾ ನೀರು ತಾನಾಗೆ ಬಿಡ್ತದೆ. ಅದಕ್ಕೆ ಇಲ್ಲಿ ಮೊದಲೇ ನಾವು ಇದನ್ನು ತೊಳೆದು ಸ್ಟ್ರೈನರಿಗೆ ಹಾಕಿಕೊಂಡದ್ದು, ಸ್ವಲ್ಪನೂ ನೀರು ಇರಬಾರ್ದು. ಈಗ ಇದನ್ನೊಮ್ಮೆ ಚೆನ್ನಾಗಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಗ್ಯಾಸನ್ನು ಫಾಸ್ಟ್ ಇಡಲಿಕ್ಕಿಲ್ಲ, ಮೀಡಿಯಮ್ ಫ್ಲೇಮಲ್ಲೇ ಇದು ಬೇಯಬೇಕು. ಜಾಸ್ತಿ ಯಾವುದೇ ಕಾರಣಕ್ಕೂ ಗ್ಯಾಸನ್ನು ಇಡಬೇಡಿ. ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು 3 ನಿಮಿಷದವರೆಗೆ ಬೇಯಿಸಿಕೊಳ್ಳುವ. ಈಗ 3 ನಿಮಿಷದ ನಂತರ ಮುಚ್ಚಳ ತೆಗೆದು ನೋಡುವ. ನೋಡಿ, 3 ನಿಮಿಷದಲ್ಲೇ ನೋಡಿ ಎಷ್ಟು ನೀರು ಬಿಟ್ಟಿದೆ, ಇದು ತುಂಬಾ ನೀರು ಬಿಟ್ಟಿದೆ. ಇಷ್ಟೇ ನೀರು ಸಾಕಾಗ್ತದೆ, ಇದಕ್ಕೆ ನೀರು ಹಾಕುವ ಅಗತ್ಯನೇ ಇಲ್ಲ. ಇದನ್ನು ಮಾತ್ರ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಬೇಕು. ಮತ್ತು ಇದು ಜಾಸ್ತಿ ಬೇಯಿಸಲಿಕ್ಕೆ ಬಾರ್ದು, ಜಾಸ್ತಿ ಬೇಯಿಸಿದರೆ ಕೂಡ ಇದು ಒಳ್ಳೆಯದಾಗೋದಿಲ್ಲ. ಬರೀ 10 ನಿಮಿಷ ಇದನ್ನು ಬೇಯಿಸಿಕೊಂಡ್ರೆ ಸಾಕು, ಇದೇ ರೀತಿ. ಈಗ ಇದನ್ನು ಇನ್ನೊಮ್ಮೆ 3 ನಿಮಿಷದವರೆಗೆ ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಬೇಕು. ಈಗ 3 ನಿಮಿಷದ ನಂತರ ಇನ್ನೊಮ್ಮೆ ಮುಚ್ಚಳ ತೆಗೆದು ನೋಡಿ, ಒಂದು ಸಲ ಹೀಗೆ ಮಗುಚಿ ಇದಕ್ಕೆ ಉಪ್ಪೆಲ್ಲ ಸರಿಯಾಗಿದೆ ನೋಡಿಕೊಳ್ಳಿ. ನಾವು ಫಸ್ಟಿಗೆ ಟೊಮೊಟೊ ಫ್ರೈ ಆಗುವಾಗ ಮಾತ್ರ ಉಪ್ಪು ಹಾಕಿದ್ದು. ಈಗ ಇದಕ್ಕೆ ನಾನು ಉಪ್ಪು ಕೂಡ ರುಚಿಗೆ ತಕ್ಕಷ್ಟು ಹಾಕಿದ್ದೇನೆ. ಹಾಗೆ ಇಲ್ಲಿ ನಾನು ಚಿಕ್ಕ ಚಮಚದಲ್ಲಿ 1 ಚಮಚದಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕಿ, ಬೇಡದಿದ್ದರೆ ಸ್ಕಿಪ್ ಮಾಡಿ. ಸಕ್ಕರೆ ತಿನ್ನುವವರಾದರೆ ಸಕ್ಕರೆ ಹಾಕಿ ನೋಡಿ, ತುಂಬಾ ರುಚಿಯಾಗಿರ್ತದೆ.
ಸಕ್ಕರೆ ಹಾಕಿದ್ದೇವೆ ಅಂತ ಕೂಡ ಗೊತ್ತಾಗೋದಿಲ್ಲ, ಆದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಮುಚ್ಚಳ ಮುಚ್ಚಿ ಇನ್ನು ಇದನ್ನು 5 ನಿಮಿಷ ಅಥವಾ 4 ನಿಮಿಷ ತನಕ ಬೇಯಿಸಿದರೆ ಸಾಕು. ಜಾಸ್ತಿ ಬೇಯಿಸಲಿಕ್ಕಿಲ್ಲ, ಒಟ್ಟಿಗೆ ಇದನ್ನು 10 ನಿಮಿಷ ಬೇಯಿಸಿದರೆ ಸಾಕಾಗ್ತದೆ. ಜಾಸ್ತಿ ಬೆಂದರೆ ಕೂಡ ಇದು ಒಳ್ಳೆಯದಾಗೋದಿಲ್ಲ. ಈಗ ನಾನು ಬೇಯಲಿಕ್ಕೆ ಇಟ್ಟು 4 ನಿಮಿಷ ಆಗಿದೆ. ಮುಚ್ಚಳ ತೆಗೆದು ನೋಡುವ. ಇನ್ನು ಇದಕ್ಕೆ ಮುಚ್ಚಳ ಮುಚ್ಚೋದು ಬೇಡ. ಇದು ಹೂಕೋಸು ಬೆಂದಿದೆ, ಇಷ್ಟು ಬೆಂದರೆ ಸಾಕು, ಜಾಸ್ತಿ ಬೇಯಬಾರ್ದು ಇದು. ಇನ್ನು ಇದಕ್ಕೆ ಮುಚ್ಚಳ ಮುಚ್ಚದೇನೆ ಇದರಲ್ಲಿರುವ ನೀರನ್ನೆಲ್ಲ ಸ್ವಲ್ಪ ಡ್ರೈ ಮಾಡಿಕೊಳ್ಬೇಕು. 1 ಅಥವಾ 2 ನಿಮಿಷ ಸಾಕು ಇದು ಡ್ರೈ ಆಗಲಿಕ್ಕೆ. ಹೀಗೇನು ನಾವು ಮಗುಚುತ್ತಾ ಇದ್ದರೆ ಕೂಡಲೇ ಇದು ಡ್ರೈ ಆಗಿ ಬಿಡ್ತದೆ. ಇದಕ್ಕೆ ಚಪಾತಿ ಅದು ಇದು ಏನು ಬೇಕಂತಿಲ್ಲ, ಹಾಗೇ ತಿನ್ನಲಿಕ್ಕೆ ಕೂಡ ಇದು ತುಂಬಾ ಚೆನ್ನಾಗಿರ್ತದೆ. ಒಂದು ಸಲ ನೀವು ಮಾಡಿ ತಿಂದರೆ ಮತ್ತು ನೀವು ಪದೇ ಪದೇ ಮಾಡಿ ಹಾಗೇ ತಿಂತಾ ಇರ್ತೀರ, ಅಷ್ಟು ರುಚಿ ಆಗ್ತದೆ. ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಈಗ ಹೂಕೋಸು ಡ್ರೈ ರೆಡಿ ಆಗಿದೆ. ಇದನ್ನು ನೀವು ಒಂದು ಸಲ ಮಾಡಿ ನೋಡಿ. ಹಾಗೆ ಇದು ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ರೆಸಿಪಿನ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.